ಆಯ್ತಾ, ನಾರ್ತ್ ಸೌತ್ ಮ್ಯಾಗ್ನೆಟ್ ಅಂಡ್ ಕಾಯಿಲ್ ವಿಚ್ ಹ್ಯಾಸ್ ಸೈಜ್ ಎ ಬಿ ಸಿ ಡಿ. ಅಂಡ್ ಇಲ್ಲಿ ಕಾಯಿಲ್ ಇದೆ ನೋಡಿ ಎರಡು, ಆಯ್ತಾ, ಅಂದ್ರೆ ಈ ತರ ಸ್ಪ್ಲಿಟ್ ರಿಂಗ್, ಸಾರಿ, ಪಿ ಮತ್ತೆ ಕ್ಯೂ ಅಂತ. ಸೊ ಅದಕ್ಕೆ ಕನೆಕ್ಟಿವಿಟಿಗೆ ಎಕ್ಸ್ ಮತ್ತೆ ವೈ ಅಂತ ಒಂದು ಬ್ರಷ್ ತರ ಇದೆ. ಓಕೆ, ಅಂಡ್ ದಾಟ್ ಹ್ಯಾಸ್ ಬೀನ್ ಕನೆಕ್ಟೆಡ್ ಟು ಅ ಬ್ಯಾಟರಿ. Okay, the positive end of the battery is connected to X and negative end of the battery is connected to Y. Now let's see what happens. See, the battery is connected to positive end. ಹೌದಾ, ಅಂದ್ರೆ ಪಾಸಿಟಿವ್ ಎಂಡ್ ಅನ್ನ ಇಲ್ಲಿ ಕನೆಕ್ಟ್ ಮಾಡಿದ್ರೆ, ಸೊ ಕರೆಂಟ್ ಎಲ್ಲಿಂದ ಹೋಗುತ್ತೆ, ಇಲ್ಲಿಂದ ಹೀಗೆ ಹೋಗುತ್ತೆ. ಸೊ ಕರೆಂಟ್ ಇಲ್ಲಿ ಹೋಗುವಾಗ ಏನಾಗುತ್ತೆ, ಎ ಬಿ ಸಿ ಡಿ. ಓಕೆ, ನೌ ಯು ಹ್ಯಾವ್ ಟು ಅಪ್ಲೈ ಯೋರ್ ಥಂಬ್ ರೂಲ್. ಓಕೆ ಓಕೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ ಹಾಕ್ಬೇಕು. ಲೆಫ್ಟ್ ಹ್ಯಾಂಡ್ ರೂಲ್ ಹೇಗೆ ಹಾಕೋದಂತ ನೋಡಿ. ಸೊ ನಿಮ್ಮ ಬೆರಳು, ಆಯ್ತಾ, ಸೊ ಇದೀಗ ಈ ಡೈರೆಕ್ಷನ್ ಅಲ್ಲಿ ನಾರ್ತ್ ಟು ಸೌತ್ ಮ್ಯಾಗ್ನೆಟ್ ಅಂದ್ರೆ ಕರೆಂಟ್ ಹೋಗುದಲ್ಲ, ಸಾರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ವಾ. ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ವೇಸ್ ಫ್ರಮ್ ನಾರ್ತ್ ಟು ಸೌತ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗೆ, ಕರೆಂಟ್ ಹೀಗಿದೆ. ಸೊ ಈಗ ನಿಮ್ಮ ಬೆರಳನ್ನ, ಓಕೆ, ಲೆಫ್ಟ್ ಹ್ಯಾಂಡ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಯಾವುದು ಗೊತ್ತು ನಿಮಗೆ? ಮಿಡಲ್ ಫಿಂಗರ್ ರೆಪ್ರೆಸೆಂಟ್ಸ್ ದ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಫೋರ್ ಫಿಂಗರ್ ರೆಪ್ರೆಸೆಂಟ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆ ತರ ಬರೋ ತರ ನಿಮ್ಮ ಕೈಯನ್ನ ತಿರುಗಿಸಿ ಸೆಟ್ ಮಾಡಿ ನೋಡ ಈ ಇಮೇಜ್ಗೆ. ಆಗ ನಂಗೆ ಹೇಳ್ಬೇಕು ನಿಮ್ಮ ಥಂಬ್ ಅಪ್ವರ್ಡ್ ಇದೆಯಾ ಡೌನ್ವರ್ಡ್ ಇದೆಯಾ ಅಂತ ಹೇಳ್ಬೇಕು ನಂಗೆ ಚಾಟ್ ಬಾಕ್ಸ್ ಅಲ್ಲಿ. ಕಮಾನ್ ಫಾಸ್ಟ್. ಇದಕ್ಕೆ ಸರಿಯಾಗಿ ಸೆಟ್ ಮಾಡಬೇಕು ನಿಮ್ಮ ಬೆರಳನ್ನು. ಹೇಗೆ ಅಂದ್ರೆ ಕರೆಂಟ್ಗೆ ಯಾವ ಬೆರಳು ಅಂತ ಗೊತ್ತು ನಿಮಗೆ, ಅಂಡ್ ಇದಕ್ಕೆ ಯಾವ ಬೆರಳು ಅಂತ ಗೊತ್ತು, ಮ್ಯಾಗ್ನೆಟಿಕ್ ಫೀಲ್ಡ್ಗೆ. ಅದಕ್ಕೆ ಸರಿಯಾಗಿ ನೀವು ಅಡ್ಜಸ್ಟ್ ಮಾಡ್ಬೇಕು. ಆಗ ಥಂಬ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅನ್ನೋದನ್ನ ನಂಗೆ ಹೇಳ್ಬೇಕು. ಕಮಾನ್. You have to respond me through chat box. Okay. Okay, Pawan. What about others? I'm waiting for others' reply. Okay, Abhiram, Namrata. ಇನ್ನುಳಿದವರು, ಯು ಆಲ್ ಆರ್ ರಾಂಗ್. ಓಕೆ, ಇಟ್ಸ್ ರಾಂಗ್. ಸರಿ ನೋಡಿ, ನಾನು ಹೇಳಿದೆ ಅಲ್ವಾ ಬೆರಳನ್ನ ಇದ್ ಮಾಡಿ ಅಂತ ಅಲ್ವಾ. ಏನ್ ಮಾಡ್ಬೇಕು ಹೇಳಿ ನೋಡಿ. ನಿಮ್ಮ ನಾನು ನೋಡುವ ಇಲ್ಲಿ, ಜಸ್ಟ್ ಗಿವ್ ಮಿ ಅ ಮಿನಿಟ್. ಗೂಗಲ್ ಅಲ್ಲಿ ಅದಕ್ಕೆ ಸರಿಯಾಗಿ ಸಿಗುತ್ತಾ ಗೊತ್ತು ನಮಗೆ. ಲೈವ್ ಕ್ಲಾಸ್ ಅಲ್ಲಿ ಅದನ್ನ ತೋರ್ಸೋದಿಕ್ ಸ್ವಲ್ಪ ಕಷ್ಟ. ಓಕೆ, but I'll try to show it to you all so that you will be understand easily. Samantha has sent the right answer actually. Just finding the proper image to show it all. Just give me a second. CD ಇದು ಆಯ್ತಾ, ಆಮೇಲೆ ಇದು ಬಿ ಎ. ಓಕೆ, ಈ ತರ ಬಂದಿರುತ್ತೆ. ಸೊ ಈ ತರ ಬಂದದ್ರಲ್ಲಿ ಈಗ ಏನಾಗ್ತದೆ ಆಯ್ತಾ. ಸೊ ಈಗ ಬ್ಯಾಟ್ರಿ ಉಂಟಲ್ಲ, ಬ್ಯಾಟ್ರಿಯನ್ನ ನಾವು ಏನು ಚೇಂಜ್ ಮಾಡಿಲ್ಲ. ಸೊ ಬ್ಯಾಟ್ರಿ ಹಾಗೇನೆ ಉಂಟು. ಆಗ ಏನಾಗ್ಬೇಕು ನಮಗೆ, ಕರೆಂಟ್ ಈ ತರ ಬರ್ಬೇಕು ಅಲ್ವಾ. ಸೊ ಕರೆಂಟ್ ಹೀಗೆ ಹೋಗ್ತದೆ. ಸೊ ಆಗ ನೋಡಿ, ಡಿ ಸಿ ಅಲ್ಲಿ ಕರೆಂಟ್ ಈ ತರ ಬರ್ತಿತ್ತು, ಈಗ ಕರೆಂಟ್ ಉಲ್ಟಾ ಹೋಗ್ತದೆ ಅಲ್ವಾ.
ಸಾರಿ ಇದು ಸಿ ಆಗ್ಬೇಕಂತಲ್ಲ, ಇದು ಸಿ ಇದು ಡಿ, ಸಾರಿ ಆಯ್ತಾ. ಈಗ ಕರೆಂಟ್ ಹೀಗೆ ಹೋಗ್ತದೆ, ಕರೆಂಟ್ ಆಯ್ತಾ. ಎ ಬಿ ಅಲ್ಲಿ ನೋಡಿ ಈಗ ಉಲ್ಟಾ ಬರ್ತದೆ, ಆಗ ಹೀಗೆ ಬರ್ತಿತ್ತು. ಸೊ ಈಗ ಪುನಃ ನೀವು ಲೆಫ್ಟ್ ಹ್ಯಾಂಡ್ ರೂಲ್ ಹಾಕಿದಾಗ ಏನಾಗುತ್ತೆ ಗೊತ್ತಾ, ಇದು ಡೌನ್ವರ್ಡ್ ಹೋಗ್ತದೆ, ಸಿ ಡಿ ಡೌನ್ವರ್ಡ್ ಹೋಗ್ತದೆ, ಎ ಬಿ ಅಪ್ವರ್ಡ್ ಹೋಗ್ತದೆ ಅಲ್ವಾ, ಆಟೋಮ್ಯಾಟಿಕ್ ಆಗಿ ನೋಡಿ ನೀವು ಆಗ ನಾವು ಹಾಕಿದ ಹಾಗೆ. ಸೊ ಹೀಗೆ ಕಂಟಿನ್ಯೂಸ್ ರೊಟೇಷನ್ ಆಗ್ತಾ ಹೋಗ್ತದೆ. ಅಂದ್ರೆ ಯಾವ ತರ ಅಂದ್ರೆ ಇದು ಈ ಕಡೆಗೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ರೊಟೇಷನ್ ಆಗ್ತಾ ಹೋಗ್ತದೆ. ಗೊತ್ತಾಯ್ತಾ ಹೇಗೆ ಅಂತ? ಎ ಬಿ ಕೆಳಗೆ ಹೋಗುತ್ತೆ, ಸಿ ಡಿ ಮೇಲ್ಗಡೆ ಬರ್ತದೆ, ನೆಕ್ಸ್ಟ್ ಸಿ ಡಿ ಕೆಳಗೆ ಹೋಗ್ತದೆ, ಎ ಬಿ ಮೇಲೆ ಬರ್ತದೆ. ಈ ತರ ಕಂಟಿನ್ಯೂಸ್ ರೊಟೇಷನ್ ಆಗ್ತಾ ಹೋಗ್ತದೆ. ಅದ್ ಯಾಕೆ? ಇನ್ ಕೇಸ್ ನೋಡಿ ಡೈರೆಕ್ಷನ್ ಚೇಂಜ್ ಆಗುದಿಲ್ಲ ಅಂತ ಆದ್ರೆ ನಮಗೆ ರೊಟೇಷನ್ ಆಗುದಿಲ್ಲ. ಯಾಕೆ ಹೇಳಿ? ಬಿಕಾಸ್ ಇಲ್ಲಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಆದ್ರೆ ಮಾತ್ರ ಅದು ಪುನಃ ಮೇಲೆ ಬರ್ಲಿಕ್ಕೆ ಸಾಧ್ಯ ಅಲ್ವಾ, ಇಲ್ಲರೆ ಸಾಧ್ಯ ಇಲ್ಲ. ಸೊ ಆದ ಕಾರಣ ನಾವು ಇಲ್ಲಿ ಇದನ್ನ ಸ್ಪ್ಲಿಟ್ ರಿಂಗ್ ಅಂತ ಕರೆಯೋದು. ಇದು ಒಟ್ಟಿಗೆ ರೊಟೇಟ್ ಆಗ್ತಾ ಇರ್ತದೆ ಅದ್ರೊಟ್ಟಿಗೆ, ಆಗ ನಿಮಗೆ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗ್ತದೆ. ಸೊ ಪುನಃ ಇಲ್ಲಿ ಈಗ ನಾನು ಹೇಳಿದ ನಂತರ ಈಗ ಜಿಫ್ ಇಮೇಜ್ ಅನ್ನ ನೋಡಿ. ಸೊ ಈಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇನ್ನೂ ಕ್ಲಿಯರ್ ಆಗಿರೋದು ಇದೆಯಾ ನೋಡ್ತೀನಿ ನಾನು, ಸೊ ದಟ್ ಯು ವಿಲ್ ಫೀಲ್ ಇಟ್ ಬೆಟರ್, ಅಂದ್ರೆ ಚೆನ್ನಾಗಿ ಅರ್ಥ ಆಗುವ ಹಾಗೆ ಇದೆಯಾ ನೋಡ್ತೇನೆ. ಹಾ ಇಲ್ಲಿ ನೋಡಿ, ಸಾರಿ ಇದು ಎ ಸಿ, ಐ ಆಮ್ ಸೋ ಸಾರಿ, ಕರೆಕ್ಟ್ ನೋಡ್ಕೋಬೇಕು ಎ ಸಿನ ಡಿ ಸಿನ ಅಂತ, ಇಲ್ಲಿದ್ರೆ ಎರಡು ಅಂದ್ರೆ ಸ್ವಲ್ಪ ಒಂದೇ ತರ ಇದೆ ಅಲ್ಲ. ಇದು ಹಾ ಇಲ್ಲಿ ನೋಡಿ, ಈಗ ಈ ಪಾಯಿಂಟ್ ಅನ್ನ ಕರೆಕ್ಟ್ ಒಬ್ಸರ್ವ್ ಮಾಡಿ. ಇಲ್ಲಿ ಒಂದು ನಿಮಿಷ ನಾನು ನಿಮಗೆ ಪಾಯಿಂಟ್ ಮಾಡಿ ತೋರಿಸ್ತೇನೆ. ಸೊ ಈ ಪಾಯಿಂಟ್ ಅಲ್ಲಿ ನೋಡಿ, ಇಲ್ಲಿ ಚೇಂಜ್ ಆಗ್ತಾ ಇರ್ತದೆ, ಇದರೊಟ್ಟಿಗೆ ಇರೋದು, ಅದನ್ನ ಸ್ಪ್ಲಿಟ್ ರಿಂಗ್ ಅಂತ ಕರೆಯೋದು. ಇದು ಅಲ್ಲೇ ಫಿಕ್ಸ್ ಇರ್ತದೆ ನೋಡಿ, ಅದು ತಿರುಗ್ತಾ ರೊಟೇಟ್ ಆಗ್ತಿರುತ್ತೆ. ಸೊ ಆಗ ನಿಮಗೆ ಕರೆಂಟ್ ಇದು ಚೇಂಜ್ ಆಗ್ತಾ ಇರ್ತದೆ. ಓಕೆ, ಹಾಗೆ. ಸೊ ದಿಸ್ ಇಸ್ ಹೌ ಇಟ್ ಮೂವ್ಸ್. ಅರ್ಥ ಆಯ್ತಾ ಹೇಗೆ ಅಂತ? ಓಕೆ, ನಂಗೆ ಈಗ ಒಂದು ಹೇಳ್ತೀರಾ ಚಾಟ್ ಬಾಕ್ಸ್ ಅಲ್ಲಿ, ಅರ್ಥ ಆಯ್ತಾ, ಪುನಃ ಎಕ್ಸ್ಪ್ಲೇನ್ ಮಾಡ್ಬೇಕಾ ಏನು ಅಂತ? ಇದು ಆಕ್ಚುಲಿ ಇಷ್ಟೇ ಸಿಂಪಲ್ ಆಯ್ತಾ. ತುಂಬಾ ಸತಿ ಇದನ್ನ ಕಾಂಪ್ಲಿಕೇಟೆಡ್ ತರ ಮಾಡ್ತಾರೆ ಎಲ್ಲ ಕಡೆ ಎಕ್ಸ್ಪ್ಲೈನ್ ಮಾಡುವಾಗ, ಆಯ್ತಾ. ಸೊ ಓನ್ಲಿ ಅಭಿರಾಮ್ ಸೆಡ್ ಎಸ್, ವಾಟ್ ಅಬೌಟ್ ಅದರ್ಸ್? ಅರ್ಥ ಆಯ್ತಾ? ಸೊ ಇನ್ನು ಇಲ್ಲಿ ಇದರಲ್ಲಿ ಮತ್ತೆ ನೀವು ಓದಿ ಇದನ್ನ, ಆಯ್ತಾ. ನಾನು ಅದನ್ನೇ ಹೇಳಿದ್ದೇನೆಲ್ಲ, ಬಟ್ ಇವ್ರು ಇಲ್ಲಿ ಎಕ್ಸಾಕ್ಟ್ ಆಗಿ ಹೇಳಿದ್ದಾರೆ ನೋಡಿ. ಎ ಬಿ ಸಿ ಡಿ enters from the source and arm CD it flows from CD to D, that is opposite to the direction current flow through arm AB. ಅಂದ್ರೆ ಇದು ಹೀಗೆ ಹೋದ್ರೆ ಕರೆಂಟ್ ಡೈರೆಕ್ಷನ್ ಇಲ್ಲಿ ಉಲ್ಟಾ ಬರ್ತದೆ ಅಂತ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ ಅಪ್ಲೈ ಮಾಡೋದು ಅಂತ ಹೇಳಿದ್ದಾರೆ, ಆಯ್ತಾ. ನೆಕ್ಸ್ಟ್ ಅಲ್ಲಿ ನೋಡಿ, ಓಕೆ, ನೆಕ್ಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ಒಂದು ನಿಮಿಷ. Okay, we find that force acting on arm pushes it downwards. ನಾನು ಹೇಳಿದ್ದೆ ಅಲ್ವಾ ಡೌನ್ವರ್ಡ್ಸ್ ಹೇಗೆ ಅಂತ, ಲೆಫ್ಟ್ ಹ್ಯಾಂಡ್ ರೂಲ್ ಹಾಕಿದಾಗ ಆಕ್ಟಿಂಗ್ ಆನ್ ಆರ್ಮ್ CD pushes it upward. ಓಕೆ, ಸೊ ಈ ತರ ಇದಾಗುತ್ತೆ. ಎಟ್ ಹಾಫ್ ರೊಟೇಷನ್ Q makes contact with Q and X and P. ಅಲ್ಲಿ ನೀವು ನೋಡಿ ಫಿಗರ್ ಅಲ್ಲಿ. Therefore the current coil gets reversed and flows along DCBA. ಈಗ ನಾನು ಆಗ ತೋರಿಸಿದ್ದೆ ಅಲ್ವಾ ಹೀಗೆ, ಈ ತರ DCBA ಅಲ್ವಾ. ಸೊ ಈ ತರ ಡೈರೆಕ್ಷನ್ ಅಲ್ಲಿ ಹೋಗ್ತದೆ. ಆಗ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಸೇಮ್ ಇರ್ತದೆ, ಬಟ್ ಕಾಯಿಲ್ ಇದು ಇಲ್ಲಿ ನೇಮಿಂಗ್ ಈ ತರ ಇತ್ತು, ಸ್ಟಾರ್ಟಿಂಗ್ ಅಲ್ಲಿ ABCD ಇತ್ತು ಅಲ್ವಾ, ಈ ತರ ಇತ್ತು. ಈಗ ಉಲ್ಟಾ ಆಗಿದೆ, ಓಕೆ ಅಲ್ಲ. ಸೊ ಈ ತರ ಆಯ್ತಾ. a device that reverses the direction of flow of current through circuit is called commutator ಅಂತ ಕರೀತಾರೆ, ಆಯ್ತಾ. ಅದೊಂದು ನೆನ್ಪಿಟ್ಕೊಂಡು ನಂಗೆ ಹೇಳಿಕ್ ಮರ್ತೋಯ್ತು. ಆ ಜಾಗ ಇದೆಲ್ಲ ಎಲ್ಲಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗುತ್ತೆ ಅದನ್ನ we call it as a commutator. Okay, sorry, split ring acts as a commutator. Next, thus the arm may be called is here ಮತ್ತೆ ಪುನಃ a device that reverses the direction of ಇದು ಹೇಳಿದ್ವಲ್ಲ ಈಗ, reversal current also reverses the direction of force acting on the two arms ABCD. Thus arm AB of the coil that was earlier pushed down is now pushed up, and then arm CD previously pushed up now pushed down. ಗೊತ್ತಾಯ್ತಲ್ಲ ಹೇಗೆ ಅಂತ ನೋಡಿ. CD ಆಗ ಅಪ್ವರ್ಡ್ ಪುಷ್ ಆಗಿತ್ತು ಇಲ್ಲಿರುವಾಗ ಅಲ್ವಾ, ಬಟ್ ಇಲ್ಲಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಿದೆ, ಈಗ ಅದು ಡೌನ್ವರ್ಡ್ ಪುಷ್ ಆಗುತ್ತೆ. AB ಆಗ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಅಪ್ವರ್ಡ್ ಆಗಿತ್ತು, ಸಾರಿ ಡೌನ್ವರ್ಡ್ ಆಗಿತ್ತು, ಇಲ್ಲಿ ಅಪ್ವರ್ಡ್ ಆಗುತ್ತೆ. ಅದನ್ನೇ ಹೇಳಿದ್ದು, ಅಂದ್ರೆ ನಿಮಗೆ ಕಂಟಿನ್ಯೂಸ್ ರೊಟೇಷನ್ ಆಗುತ್ತಲ್ಲ ಹಾಗೆ. ಓಕೆ,
So the reversing current is repeated at half, give rise to continuous rotation of the coil to the axle. Hi. Okay. Commercial motors the use ಏನು ಅಂದ್ರೆ electromagnet in place of permanent magnet. ನಾನು ಆಗ ಹೇಳಿದೆ ಅಲ್ವಾ, permanent magnet ಮತ್ತೆ ಏನೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇರೋ ಡಿಫ್ರೆನ್ಸ್ ಹೇಳಿದೆ. ಸೊ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೇವೆ ಮೋಟಾರ್ ಇದನ್ನ. Large number of turns of the conducting wire in current carrying coil, soft iron core on which coil is wound. Okay. The soft iron core on which coil is wound plus the coils is called an armature. This enhances the power of the motor. ಅಂದ್ರೆ ಈ ಮೋಟಾರ್ದು ಮೇನ್ ಯೂಸ್ ಅಂದ್ರೆ ಈಗ ನೀವು ನೋಡಿರ್ಬೋದು, ಆಕ್ಚುಲಿ ಸಣ್ಣ ಮಕ್ಕಳ ಟಾಯ್ಸ್ ಅಲ್ಲೆಲ್ಲ ತುಂಬಾ ಇರುತ್ತೆ, ಹೌದಾ? ಇದು ಈವನ್ ನ್ಯೂಸ್ ಆಡಿರ್ತಾರೆ, ಸುಮ್ನೆ ಅದಕ್ಕೆ ಫ್ಯಾನ್ ಹಾಕೋದು ಅಥವಾ ಅದನ್ನ ಕನೆಕ್ಟ್ ಮಾಡೋದು. ಸೊ ಈ ತರ ತುಂಬಾ ಮಾಡಿರ್ತೀವಿ. ಜಸ್ಟ್ ಗಿವ್ ಮಿ ಅ ಸೆಕೆಂಡ್. Just give me a minute. ಓಕೆ, ಆಯ್ತಾ? ಸೊ ಇದು ನಾನು ಹೇಳಿದಲ್ಲ ಮೋಟಾರ್, ಈಗ ನಾವು ಟಾಯ್ಸ್ ಎಲ್ಲ ಇದೆ ಅಲ್ಲ, ಸೊ ಅದರಲ್ಲಿ ನಾವು ಯೂಸ್ ಮಾಡಿರ್ತೀವಿ. ಆಯ್ತಾ? ನಾನು ನಿಮಗೆ ತೋರಿಸ್ತೀನಿ ಮೋಟಾರ್ ಹೇಗಿರುತ್ತೆ ಅಂತ. ಮೋಟಾರ್ ಟಾಯ್ಸ್, ಸೊ ಇದನ್ನ ನೀವು ನೋಡಿರ್ತೀರಿ ಜನರಲ್ ಆಗಿ. ಸಾರಿ, ನೋಡಿ ಈ ತರದ್ದು ನೋಡಿದ್ದೀರಾ ಎಲ್ಲರೂ? ಈ ತರದ್ದು ಒಬ್ಸರ್ವ್ ಮಾಡಿದೀರಾ? ಸೊ ಇದು ಮೋಟಾರ್, ಡಿ ಸಿ ಮೋಟಾರ್. ಅಂದ್ರೆ ನೋಡಿ, ಎರಡು ಟೈಪ್ ಇದೆ, ಆಯ್ತಾ? ಒಂದು ಡಿ ಸಿ ಮೋಟಾರ್, ಇನ್ನೊಂದು ಜನರೇಟರ್. ಡಿ ಸಿ ಮೋಟಾರ್ ಅಂದ್ರೆ ಯಾವುದು? ಈಗ ನಮ್ಮ ಈ ತರದ್ದು ಟಾಯ್ಸ್ ಅಲ್ಲೆಲ್ಲ ಯೂಸ್ ಮಾಡುದು. ಜನರೇಟರ್ ಅಂದ್ರೆ ಯಾವುದು? ಈಗ ನೋಡಿ, ನಮ್ಮ ಮನೆಯಲ್ಲಿ ಫಂಕ್ಷನ್ಸ್ ಆಗುತ್ತೆ ಅಥವಾ ಎಲ್ಲೋ ಒಂದು ಕಡೆ ಊರಲ್ಲಿ ಪ್ರೋಗ್ರಾಮ್ ಇರುತ್ತೆ, ಆಗ ಕರೆಂಟ್ ಹೋದ್ರೆ ಎಫೆಕ್ಟ್ ಆಗ್ಬಾರ್ದು ಅಂತ ನಾವು ತರ್ತೀವಲ್ಲ, ಅದು ಜನರೇಟರ್. ಅಂದ್ರೆ ವಿದೌಟ್ ಗಿವಿಂಗ್ ಎನಿ ಸಪ್ಲೈ ನಾವು ಇದ್ ಮಾಡೋದು, ಎನರ್ಜಿ ಸಿಗೋದು. ಓಕೆ, ಸೊ ಇದು ಡಿ ಸಿ ಮೋಟಾರ್ ಏನು ಅಂದ್ರೆ, ವಿ ಆರ್ ಕನ್ವರ್ಟಿಂಗ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಅ ಮೆಕ್ಯಾನಿಕಲ್ ಎನರ್ಜಿ. ಅಂದ್ರೆ ಯು ಆರ್ ಸಪ್ಲೈಯಿಂಗ್ ಡಿ ಸಿ ವೋಲ್ಟೇಜ್ ಅಂಡ್ ದೆನ್ ಯು ಆರ್ ಕನ್ವರ್ಟಿಂಗ್ ಇಂಟು ಅ ಮೆಕ್ಯಾನಿಕಲ್ ಎನರ್ಜಿ ಅಲ್ವಾ? ನೀವು ಡಿ ಸಿ ಕರೆಂಟ್ ಕೊಟ್ಟು ಇದನ್ನ ತಿರುಗುವ ಹಾಗೆ ಮಾಡೋದು. ಸೊ ಇದು ಒಂದು. ಇನ್ನೊಂದು ಏನ್ ಮಾಡೋದು, ಜನರೇಟರ್ ಅಂದ್ರೆ ಏನು? ಈಗ ನಮ್ಮ ಮನೆಯಲ್ಲೆಲ್ಲ ನಾವು ಅದಕ್ಕೆ ಡೀಸೆಲ್ ಹಾಕ್ತೇವೆ, ಹೌದಾ? ಡೀಸೆಲ್ ಹಾಕಿ ಏನ್ ಮಾಡೋದು, ಮೆಕ್ಯಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡೋದು, ಅಂದ್ರೆ ಅದನ್ನ ತಿರುಗಿದ್ರಿಂದಾಗಿ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಬರೋ ಹಾಗೆ ಮಾಡೋದು. ಸೊ ಆದ ಕಾರಣ ಎಲೆಕ್ಟ್ರಿಕ್ ಜನರೇಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಕನ್ವರ್ಟಿಂಗ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ, ಅಂಡ್ ಡಿಸಿ ಮೋಟಾರ್ ಅಥವಾ ಎಲೆಕ್ಟ್ರಿಕ್ ಮೋಟಾರ್ works on the principle of converting electrical energy to ಮೆಕ್ಯಾನಿಕಲ್ ಎನರ್ಜಿ. ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಅಂದ್ರೆ ಇಷ್ಟೇ. ಇಲ್ಲಿ ನೋಡಿ, ನೀವು ಇಲ್ಲಿ ನೀವು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀರಿ, ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಕೊಡ್ತಿದ್ರಿ ಅಂತ ಅರ್ಥ. ಓಕೆ, ಸೊ ದಟ್ಸ್ ಅ ಇಂಪಾರ್ಟೆಂಟ್ ಥಿಂಗ್. ಓಕೆ, ಎಲೆಕ್ಟ್ರಿಕಲ್ ಎನರ್ಜಿ ಇಷ್ಟು. ಓಕೆ, ಇದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ನೀವು ಇದು ನೆನ್ಪಿಟ್ಕೋಬೇಕು. ಒಂದ ಜನರೇಟರ್ ಕೇಳ್ತಾರೆ ಅಥವಾ ಎಲೆಕ್ಟ್ರಿಕ್ ಮೋಟಾರ್ ಖಂಡಿತ ಕೇಳ್ತಾರೆ, ಆಯ್ತಾ? 4 ಮಾರ್ಕ್ ಪಕ್ಕ. ಒಂದ ಸಿಂಪಲ್ ಎಲೆಕ್ಟ್ರಿಕ್ ಮೋಟಾರ್ ಅದು ಡಯಾಗ್ರಾಮ್ ಮಾಡ್ಲಿಕ್ಕೆ ಹೇಳ್ತಾರೆ, ಅಥವಾ ಜನರೇಟರ್ ಡಯಾಗ್ರಾಮ್ ಮಾಡ್ಲಿಕ್ಕೆ ಹೇಳ್ತಾರೆ, ಅಥವಾ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೇಳ್ತಾರೆ. ಇದಂತೂ ಪಕ್ಕ ಕೇಳ್ತಾರೆ. ಸೊ ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗುದಿಲ್ಲ, ಆಯ್ತಾ? ಸೊ ಆದ ಕಾರಣ ಇದನ್ನೊಂದು ಓದದೇ ಇರಬೇಡಿ, ಬಂದೇ ಬರ್ತದೆ. ಓಕೆ, ಸೊ ವಾಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಮೋಟರ್ ಅಂತ ಕೇಳಿದ್ದಾರೆ ನೋಡಿ, ಅದು ಅದೇ ನಾನು ಈಗ ಹೇಳಿದೆ ಅಲ್ಲ, ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿಯನ್ನ ಕನ್ವರ್ಟ್ ಮಾಡೋದು. ಓಕೆ, ಸೊ ವಾಟ್ ಇಸ್ ದ ರೋಲ್ ಆಫ್ ದ ಸ್ಪ್ಲಿಟ್ ರಿಂಗ್? ಅದೇ ಹೇಳಿದ್ವಲ್ಲ, ಕಮ್ಯುಟೇಟರ್ ವಿಚ್ ಚೇಂಜಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಒಮ್ಮೆ ABCD ಇಂದ ಹೋಗುತ್ತೆ, ಮತ್ತೊಮ್ಮೆ DCBA ಆಗಿ ಹೋಗ್ತದೆ ಅಂತ. ಓಕೆ, ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಅರ್ಥ ಆಯ್ತಾ ಇಲ್ಲಿ ತನಕ? ಡೌಟ್ ಇದೆಯಾ? ಕ್ಲಿಯರಾ? ಡು ಯು ಹ್ಯಾವ್ ಎನಿ ಡೌಟ್ಸ್? No. Okay, ಸರಿ. No. Okay, ಸರಿ. So it's clear then. Great. Electromagnetic induction. Electromagnetic induction ಅಂದ್ರೆ ಏನು ಅಂದ್ರೆ, see, Faraday law. So this is a very important law. ಏನು ಅಂದ್ರೆ, without supplying any energy, here we are using a galvanometer.
Do you know why we are using galvanometer? Can you tell me why we are using galvanometer? ಯಾಕೆ ಯೂಸ್ ಮಾಡ್ತೀವಿ ಹೇಳ್ಬೋದಾ? What is the purpose of using this galvanometer? Okay, somebody has sent a message. I'm just checking it. Measure current. Okay, ಮತ್ತೆ ಬೇರೆಯವರು ಏನು ಹೇಳ್ತೀರಾ? Actually, it's not to measure the current, it's to detect the current. Okay, you should not get confused with the term detect and measure. Measure ಅಂದ್ರೆ ಏನೋ ಎಷ್ಟು ಕರೆಂಟ್ ಹೋಗ್ತಿದೆ ಅಂತ, ಹೌದಾ? ಗ್ಯಾಲೋಮೀಟರ್ ಯಾಕೆ ಯೂಸ್ ಮಾಡೋದು ಅಂದ್ರೆ ಕರೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ಸೊ ದಟ್ ಇಸ್ ದ ಪರ್ಪಸ್ ಆಫ್ ಯೂಸಿಂಗ್ ಗ್ಯಾಲೋಮೀಟರ್. ಸಿ ಹಿಯರ್ ಇನ್ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್, ವಿ ಆರ್ ಗೆಟಿಂಗ್ ಕರೆಂಟ್. The value of that current is very, very small that you cannot measure. Ashtu kadme value of current that flows through a circuit. So ಆಗ ನಾವ್ ಏನ್ ಮಾಡೋದು, then we are using galvanometer. ಸೊ ಗ್ಯಾಲೋಮೀಟರ್ ಅಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ, ಏನ್ ಗೊತ್ತಾ? ಗ್ಯಾಲೋಮೀಟರ್ ಹೇಗಿರುತ್ತೆ ಅಂದ್ರೆ ಇಲ್ಲಿ ನಡುವಲ್ಲಿ 0 ಇರುತ್ತೆ, ಈ ಕಡೆ ಕೂಡ ವ್ಯಾಲ್ಯೂ ಇರುತ್ತೆ, ಈ ಕಡೆ ಕೂಡ ವ್ಯಾಲ್ಯೂ ಇರುತ್ತೆ, ಆಯ್ತಾ? ನಡುವಲ್ಲಿ ಈ ತರ ನೀಡಲ್ ಇರುತ್ತೆ. ಸೊ ಇನ್ ಕೇಸ್ ನೀಡಲ್ ಈ ಕಡೆ ಬಂತು ಅಂದ್ರೆ ಕರೆಂಟ್ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಅಂತ ಅರ್ಥ. ಇನ್ ಕೇಸ್ ನೀಡಲ್ ಈ ಕಡೆ ಬಂತು ಅಂದ್ರೆ ಡೈರೆಕ್ಷನ್ ಆಪೋಸಿಟ್ ಅಲ್ಲಿ ಹೋಗ್ತಿದೆ ಅಂತ ಅರ್ಥ. ಅಂದ್ರೆ ಗ್ಯಾಲೋಮೀಟರ್ ಶೋಸ್ ದ ಡಿಫ್ಲೆಕ್ಷನ್ ಆಫ್ ಕರೆಂಟ್. ಅಂದ್ರೆ ಕರೆಂಟ್ ಎಲ್ಲಿ ಯಾವ ಸೈಡ್ ಹೋಗ್ತಿದೆ ಅನ್ನೋದನ್ನ ನಿಮಗೆ ನೋಡ್ಲಿಕ್ಕೆ ಆಗುತ್ತೆ, ಮತ್ತೆ ಕರೆಂಟ್ ಇದೆಯಾ ಇಲ್ವಾ ಅಂತ ನೋಡ್ಲಿಕ್ಕೆ ಆಗುತ್ತೆ. ಸೊ ದಟ್ ಇಸ್ ಅ ಪರ್ಪಸ್ ಆಫ್ ಗ್ಯಾಲೋಮೀಟರ್. ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಏನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಮ್ಯಾಗ್ನೆಟ್ ಇಂದ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡೋದು, ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡೋದು. ಬಟ್ ಇಲ್ಲಿ ನಾವು ನೋಡ್ತಾ ಇರೋದು ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಎಲೆಕ್ಟ್ರಿಕ್ ಕರೆಂಟ್ ಹೇಗೆ ಪ್ರೊಡ್ಯೂಸ್ ಮಾಡೋದು ಅಂತ. ಓಕೆ, ಸೊ ನಾನು ಆಗ ಹೇಳಿದೆ ಸೊಲೆನಾಯ್ಡ್ ಅಂದ್ರೆ ಏನು ಅಂತ. ಈ ತರ ಕಾಯಿಲ್ ತರ ಮಾಡಿರ್ತೀವಿ, ಆಯ್ತಾ? ಈಗ ನಾರ್ತ್ ಮತ್ತೆ ಸೌತ್ ಮ್ಯಾಗ್ನೆಟ್ ಇರುತ್ತೆ, ಆಯ್ತಾ? ಈ ಮ್ಯಾಗ್ನೆಟ್ ಅನ್ನ ನಾವು ಈ ಕಾಯಿಲ್ ಒಳಗಡೆ ಮೂವ್ ಮಾಡ್ತೇವೆ, ಆಯ್ತಾ? ಅಂದ್ರೆ ಒಳಗಡೆ ಹಾಕೋದು ತೆಗಿಯೋದು, ಈ ತರ ಟೂ ಫ್ರಮ್ ಮೋಷನ್. ಒಮ್ಮೆ ಒಳಗಡೆ ತೆಗಿಯೋದು, ಹಾಕೋದು, ತೆಗಿಯೋದು, ಈ ತರ. ಸೊ ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಮ್ಯಾಗ್ನೆಟ್ ನ ಸುತ್ತ ಇದೆಲ್ಲ ಮ್ಯಾಗ್ನೆಟಿಕ್ ಲೈನ್ಸ್ ಇರ್ತದೆ, ಆಯ್ತಾ? ಸೊ ಈ ಮ್ಯಾಗ್ನೆಟಿಕ್ ಲೈನ್ಸ್ ಕಟ್ ಆಗಿ, ಮ್ಯಾಗ್ನೆಟಿಕ್ ಲೈನ್ಸ್ ಅಂದ್ರೆ ಅದನ್ನ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೇಳ್ತಾರೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಷ್ಟು ಲೈನ್ಸ್ ಪಾಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಲೈನ್ಸ್ ಪಾಸ್ ಆಗುತ್ತೆ, ಅದನ್ನ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರೀತಾರೆ. ಸೊ ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆದಾಗ ಇದರಲ್ಲಿರುವ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆ ಎಲೆಕ್ಟ್ರಾನ್ಸ್ ಇಂದಾಗಿ ಯು ಕ್ಯಾನ್ ಸಿ ದ ಡಿಫ್ಲೆಕ್ಷನ್ ಇನ್ ಅ ಗ್ಯಾಲೋಮೀಟರ್. ನಿಮಗೆ ಗೊತ್ತು ಎಲೆಕ್ಟ್ರಾನ್ ಫ್ಲೋ ಆದ ತಕ್ಷಣ ಕರೆಂಟ್ ಫ್ಲೋ ಆಗುತ್ತೆ ಅಂತ, ಹೌದಾ? ಸೊ ಹಾಗೆ ಇಲ್ಲಿ ಮ್ಯಾಗ್ನೆಟ್ ಅನ್ನ ನೀವು ಒಳಗಡೆ ಹಾಕಿ ಈ ತರ ಮಾಡಿದಾಗ ಮ್ಯಾಗ್ನೆಟಿಕ್ ಲೈನ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್ ಚೇಂಜಸ್ ಅಂಡ್ ಹೆನ್ಸ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಇನ್ ದ ಕಾಯಿಲ್. ಓಕೆ, ಇನ್ ಕೇಸ್ ಇದನ್ನ ಹಾಕೋದು ಬಿಡೋದು ಮಾಡೋದು ಬಿಟ್ಟು ಇದನ್ನ ಜಸ್ಟ್ ಒಳಗಡೆ ಸುಮ್ಮನೆ ಈ ಮ್ಯಾಗ್ನೆಟ್ ಅನ್ನ ಇದ್ರ ಒಳಗಡೆ ಇಟ್ರೆ ಏನು ಆಗಲ್ಲ, ಆಯ್ತಾ? ಝೀರೋ, ಏನು ಚೇಂಜ್ ಬರಲ್ಲ. ನಾ ಹೇಳಿದಲ್ಲ, ಮ್ಯಾಗ್ನೆಟಿಕ್ ಲೈನ್ಸ್ ಅಲ್ಲಿ ಕಂಟಿನ್ಯೂಸ್ ಚೇಂಜಸ್ ಇರಬೇಕು. ಅಂದ್ರೆ ಒಳಗಡೆ ಮೂವ್ ಮಾಡ್ತಾ ಹೀಗೆ ಆಚೆ ಈಚೆ ತಕೊಂಡು ಹೋದ್ರೆ ಮಾತ್ರ ಆಗುದು, ಇಲ್ಲದಿದ್ರೆ ಆಗುದಿಲ್ಲ. ಓಕೆ, ಹಾಗೆ ಓಕೆ ನೋಡಿ, ಈಗ ಇದು ಮ್ಯಾಗ್ನೆಟ್ ಆದ್ರೆ ನಾನು ಒಳಗಡೆ ಈ ತರ ಮೂವ್ ಮಾಡೋದು, ಈ ತರ ಹಾಕ್ತಾ ಹೋಗ್ತಾ ಇರ್ತೇನೆ, ಈ ತರ. ಓಕೆ, ಸೊ ಈ ತರ ಮಾಡಿದಾಗ ನಿಮಗೆ ಗ್ಯಾಲೋಮೀಟರ್ ಅಲ್ಲಿ ಡಿಫ್ಲೆಕ್ಷನ್ ಕಾಣ್ತದೆ. ಈ ತರ ನಾ ಮಾಡ್ತಾ ಇದ್ರೆ, ಅದರ ಬದಲು ನಾನು ಮ್ಯಾಗ್ನೆಟ್ ಅನ್ನ ಹೀಗೆ ಇಟ್ಟ ಜಾಗದಲ್ಲೇ ಇಟ್ರೆ ದೇರ್ ವಿಲ್ ಬಿ ನೋ ಡಿಫ್ಲೆಕ್ಷನ್ ಬಿಕಾಸ್ ದೇರ್ ಇಸ್ ನೋ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಅದೇ ತರ ನಾನು ಇದನ್ನ ತಿರುಗಿಸ್ತೇನೆ, ಆಯ್ತಾ? ಈಗ ನಾರ್ತ್ ಸೌತ್ ಇದೆ ಅಲ್ಲ, ಅದನ್ನ ಸೌತ್ ನಾರ್ತ್ ಮಾಡ್ತೇನೆ, ಉಲ್ಟಾ ಹಾಕ್ತೇನೆ. ಉಲ್ಟಾ, ಫಾರ್ ಎಕ್ಸಾಂಪಲ್ ನಾರ್ತ್ ಸೌತ್ ಆಗುವಾಗ ಗ್ಯಾಲೋಮೀಟರ್ ಈ ಕಡೆಗೆ ತೋರಿಸ್ತಿದೆ ಅಂತ ನೋಡಿ, ಇಲ್ಲಿ ಈ ಕಡೆ ತೋರಿಸ್ತಿದೆ, ಆಯ್ತಾ? ನಿಮ್ಮ ರೈಟ್ ಗೆ ತೋರಿಸ್ತಿದೆ. ಸೊ ನಾನೀಗ ಚೇಂಜ್ ಮಾಡಿದೆ ಸೌತ್ ನಾರ್ತ್ ಅನ್ನ ಪುನಃ ನಾನು ಈ ತರ ಮೂವ್ ಮಾಡಿದಾಗ ನಿಮಗೆ ಡಿಫ್ಲೆಕ್ಷನ್ ಆಪೋಸಿಟ್ ತೋರಿಸ್ತದೆ. ಯಾಕಂದ್ರೆ ಮ್ಯಾಗ್ನೆಟಿಕ್ ಡೈರೆಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಆಗಿದೆ ಅಲ್ವಾ ಈಗ. ಸೊ ಆಗ ಕರೆಂಟ್ ಡೈರೆಕ್ಷನ್ ಕೂಡ ಚೇಂಜ್ ಆಗಿದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಮ್ಯಾಗ್ನೆಟಿಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ನೋಡಿ, ನಾವು ಯಾವುದೇ ಬ್ಯಾಟ್ರಿ ಕನೆಕ್ಟ್ ಮಾಡಿಲ್ಲ, ಎಂತದ್ದು ಕನೆಕ್ಟ್ ಮಾಡಿಲ್ಲ. ವಿದೌಟ್ ಗಿವಿಂಗ್ ಎನಿ ಎನರ್ಜಿ ವಿ ಹ್ಯಾವ್ ಗಾಟ್
some electric current. It might be very small, but still we have got electric current, alva? So idu electromagnetic induction. Artha aita? Artha aita electromagnetic induction? Is there any doubt? Okay, great. So you are understanding it. Okay, cool. So this is about electromagnetic induction. Okay, let's move on to the next topic. Idu galvanometer ಬಗ್ಗೆ explain ನಾನು ಅದನ್ನ ಆಲ್ರೆಡಿ ಹೇಳಿದೆ ನಿಮಗೆ ಏನು ಅಂತ. ಸೊ ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಮೈಕಲ್ ಫ್ಯಾರಡೆ. ಇನ್ನೊಂದು ಇದನ್ನು ಅಬ್ಸರ್ವ್ ಮಾಡಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ದಿಸ್ ಇಸ್ ಅ ಅಯನ್ ಪೀಸ್, ಆಯ್ತಾ? ಸೊ ಇಲ್ಲಿ ಏನಾಗುತ್ತೆ, ನೀವು ಇಲ್ಲಿ ಕರೆಂಟ್ ಸಪ್ಲೈ ಮಾಡ್ತೀರಾ, ಆಯ್ತಾ? ಕರೆಂಟ್ ಸಪ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದ್ ನಿಮಿಷ ಬೇಡಿ, ಫಸ್ಟ್ಗೆ ನೀವು ಹೇಳ್ಬೋದ ನಂಗೆ ಏನಾಗುತ್ತೆ ಅಂತ. ಫಸ್ಟ್ಗೆ ಇಲ್ಲಿ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಹೀಗೆ ಹೋಗುತ್ತೆ, ಹೌದಾ? ಪಾಸಿಟಿವ್ ಇಂದ ಹೋಗಿ ಈ ತರ ಕರೆಂಟ್ ಬರುತ್ತೆ. ಸೊ ಈಗ ಏನಾಗುತ್ತೆ, ಕಾಯಿಲ್ ಅಲ್ಲಿ ಫುಲ್ ಕರೆಂಟ್ ಹೋಗುತ್ತೆ. ಕಾಯಿಲ್ ಅಲ್ಲಿ ಫುಲ್ ಕರೆಂಟ್ ಹೋದಾಗ ಏನಾಗ್ಬೋದು ಹೇಳ್ಬೋದ ನಂಗೆ? ಈಗ ಏನಾಗುತ್ತೆ, ಕಾಯಿಲ್ ಅಲ್ಲಿ ಕರೆಂಟ್ ಹೋದಾಗ ಈ ಅಯನ್ ಪೀಸಿಗೆ ಏನಾಗುತ್ತೆ, ಓಕೆ ಮತ್ತೆ ಬೇರೆಯವರು? ಓಕೆ ಓಕೆ ಹಾ, ಸೊ ಇಲ್ಲಿ ಏನ್ ಮಾಡೋದು ಅಂದ್ರೆ ಈ ಕೀ ಇದೆ ಅಲ್ಲ, ಸೊ ಕೀ ಅನ್ನು ಹಾಕೋದು, ಆಯ್ತಾ? ಸೊ ಕೀ ಅನ್ನು ಹಾಕಿದಾಗ ನಿಮಗೆ ಇಲ್ಲಿ ಸಡನ್ ಡಿಫ್ಲೆಕ್ಷನ್ ಕಾಣ್ತದೆ. ಯಾಕೆಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಕ್ರಿಯೇಷನ್ ಆಗುತ್ತೆ. ಸೊ ಅದರಿಂದಾಗಿ ಇಲ್ಲಿ ಸೆಕೆಂಡ್ ಕಾಯಿಲ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಸೊ ದ್ಯಾಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಇನ್ ದ ಗ್ಯಾಲ್ವೋಮೀಟರ್. ಸೊ ಅದನ್ನ ಈ ಆಕ್ಟಿವಿಟಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ, ಸೊ ಇನ್ ಕೀ ಅನ್ನ ಹಾಕೋ ತೆಗಿಯೋದು, ಬ್ಯಾಟ್ರಿ ಹಾಗೆ ಇರುತ್ತೆ, ಹಾಕೋ ತೆಗೆದಾಗ ಏನ್ ಮಾಡುತ್ತೆ, ಇದರಲ್ಲಿ ನಿಮಗೆ ಮೊಮೆಂಟರಿ ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಮೊಮೆಂಟರಿ ಫ್ಲೋ ಆದಾಗ ನಿಮಗೆ ಒಮ್ಮೆನೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆದಾಗ ಏನಾಗುತ್ತೆ, ಈ ಕಾಯಿಲ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದಾಗಿ ಎಲೆಕ್ಟ್ರಿಕ್ ಕರೆಂಟ್ ಇದಾಗುತ್ತೆ, ಅದು ನಿಮಗೆ ಇಲ್ಲಿ ಡಿಫ್ಲೆಕ್ಷನ್ ಆಗುತ್ತೆ. ಸೊ ನಾನು ಆಗ್ಲೇ ಹೇಳಿದೆ ಅಲ್ವಾ, ಸೊ ಒಂದೇ ಕಡೆ ಮ್ಯಾಗ್ನೆಟ್ ಅನ್ನ ಹಾಗೆ ಇಟ್ರೆ ನಿಮಗೆ ಏನು ಚೇಂಜ್ ಬರುದಿಲ್ಲ. ಸೊ ಚೇಂಜ್ ಇರಬೇಕು ನಿಮಗೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಚೇಂಜ್ ಇದ್ರೆ ಮಾತ್ರ ನಿಮಗೆ ಇಂಡ್ಯೂಸ್ ಆಗುತ್ತೆ. ಓಕೆ, ಸೊ ಇದನ್ನ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದರಿಂದ ಇನ್ನೊಂದನ್ನ ಇಂಡಕ್ಟೆನ್ಸ್ ಮಾಡೋದನ್ನ ನಾವು ಆತರ ಕರೀತೇವೆ. ಓಕೆ, ಸೊ ಇದು ಕಾನ್ಸೆಪ್ಟ್. ಸೊ ಇದು ಇಂಪಾರ್ಟೆಂಟ್, ಇದು ಸರ್ ಆಕ್ಚುಲಿ ಎಕ್ಸಾಮ್ಗೆ ಬರೀ ಇದನ್ನ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಸೊ ರೈಟ್ ಹ್ಯಾಂಡ್ ರೂಲ್ ನೋಡಿ, ಅಬ್ಸರ್ವ್ ಮಾಡಿ, ನಿಮ್ಮ ರೈಟ್ ಹ್ಯಾಂಡ್ ಅನ್ನ ಈ ತರ ಓಪನ್ ಮಾಡಿ. ಸೊ ಇದು ಡೆಫಿನಿಷನ್ ಅದೇ ಫ್ಲೆಮಿಂಗ್ ಇದು, ಅಂದ್ರೆ ನಾನು ಹೇಳಿದಲ್ಲ, ಯು ಹ್ಯಾವ್ ಟು ಮೆನ್ಷನ್ ದಟ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಮೂರು ಬೆರಳು ಕೂಡ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅನ್ನೋದನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕು, ಇಲ್ದಿದ್ರೆ ನಮಗೆ ಗೊತ್ತಾಗಲ್ಲ ಅದು ಹೇಗೆ ಅಂತ. ಓಕೆ ಸರಿ, ನೆಕ್ಸ್ಟ್ ಇಲ್ಲಿ ನೋಡಿ, ಫೋರ್ ಫಿಂಗರ್ ರೆಪ್ರೆಸೆಂಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೆಕೆಂಡ್ ಅಂದ್ರೆ ಮಿಡಲ್ ಫಿಂಗರ್ ಶೋಸ್ ಇಂಡ್ಯೂಸ್ಡ್ ಕರೆಂಟ್. ಸೊ ಇದು ನೀವು ನೆನಪಿಟ್ಕೋಬೇಕು. ಆಗ ಕರೆಂಟ್ ಅಂತ ಹೇಳ್ತಿದ್ವಿ, ಬಟ್ ಇಲ್ಲಿ ನಾವು ಇಂಡ್ಯೂಸ್ಡ್ ಕರೆಂಟ್ ಅಂತ ಹೇಳ್ಬೇಕು, ಆಯ್ತಾ? ಯಾಕೆ ಅಂದ್ರೆ ಇಲ್ಲಿ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ನಾವು ಯಾವುದೇ ಎನರ್ಜಿ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಕೊಡಲ್ಲ. ವಿದೌಟ್ ಗಿವಿಂಗ್ ಎನಿ ಎಲೆಕ್ಟ್ರಿಕ್ ಕರೆಂಟ್ ಆರ್ ವೋಲ್ಟೇಜ್ ವಿ ಆರ್ ಗೆಟಿಂಗ್ ಅ ಕರೆಂಟ್ ಅಲ್ವಾ? ಸೊ ಆದ ಕಾರಣ ಅದನ್ನ ಇಂಡ್ಯೂಸ್ಡ್ ಕರೆಂಟ್ ಅಂತ ನಾವು ಕರೆಯೋದು. ಆಮೇಲೆ ಇದು ಮೂವ್ಮೆಂಟ್ ಆಫ್ ದ ಕಂಡಕ್ಟರ್ ಅಂದ್ರೆ ಫೋರ್ಸ್ ಆಗಿನ ಹಾಗೆ. ಸೊ ಇದು ಮೂರು, ಆಯ್ತಾ? ಇದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಓಕೆ, ಸೊ ಡೆಫಿನಿಷನ್ ಇಲ್ಲಿದೆ. ಥಂಬ್ ಶೋಸ್ ದ ಡೈರೆಕ್ಷನ್ ಆಫ್ ದ ಮೋಷನ್ ಆಫ್ ದ ಕಂಡಕ್ಟರ್, ದೆನ್ ದ ಮಿಡಲ್ ಫಿಂಗರ್ ವಿಲ್ ಶೋ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಕರೆಂಟ್. ನೋಡಿ, ಇಂಡ್ಯೂಸ್ಡ್ ಕರೆಂಟ್ ಅಂತ ಮೆನ್ಷನ್ ಮಾಡಬೇಕು. ಇದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಓಕೆ ಸರಿ, ಈ ರೈಟ್ ಹ್ಯಾಂಡ್ ರೂಲ್ ಅನ್ನ ಎಲ್ಲಿ ಅಪ್ಲೈ ಮಾಡ್ತೀವಿ ನಾವು ಅಂದ್ರೆ, ಇಟ್ಸ್ ಎನ್
ಜನರೇಟರ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಜನರೇಟರ್ ಅಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡುವ. ಆಗಿನ ಹಾಗೆ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಫಸ್ಟ್ ಥಿಂಗ್ ಎಲೆಕ್ಟ್ರಿಕ್ ಜನರೇಟರ್ ಇದು ಹೇಗೆ ವರ್ಕ್ ಆಗುತ್ತೆ. ಓಕೆ, ನಂಗೊಂದು ಒಮ್ಮೆ ಸುಮ್ಮನೆ ಈ ಇಮೇಜ್ ಅನ್ನ ನೋಡಿ, ಇದನ್ನ ನೋಡಿ ಏನಾಗುತ್ತೆ ಅಂತ ಹೇಳ್ಬೋದಾ. ನೋಡಿ, ಆಗ ನಾವು ಈ ಜಾಗದಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ವಿ. ನಾವು ವಿ ಹ್ಯಾವ್ ನಾಟ್ ಕನೆಕ್ಟೆಡ್ ಬ್ಯಾಟ್ರಿ, ಬಟ್ ವಿ ಹ್ಯಾವ್ ಕನೆಕ್ಟೆಡ್ ಗ್ಯಾಲೋಮೀಟರ್ ಹಿಯರ್. ಅಂಡ್ ಆಗ ರಿಂಗ್ಸ್ ಒಟ್ಟಿಗೆ ಒಂದಕ್ಕೆ ಕನೆಕ್ಟ್ ಮಾಡಿದ್ವಿ, ಬಟ್ ನಾವು ವಿ ಹ್ಯಾವ್ ಸಪರೇಟ್ ರಿಂಗ್ಸ್ ಹಿಯರ್, R1 and R2, and it's connected to two brushes, B1 and B2. Okay, and it has been connected to galvanometer. Now see here, you know the direction of magnetic field like this. Okay, ಈಗ ಏನಾಗುತ್ತೆ ಅಂತ ಹೇಳ್ಬೇಕು. And see, initially we have to take the direction of current as this. Okay, now can you tell me ಯಾವ ಡೈರೆಕ್ಷನ್ ಅಲ್ಲಿ ನಿಮಗೆ ಎ ಬಿ ಮೇಲ್ಗಡೆ ಮೂವ್ ಆಗುತ್ತಾ, ಸಿ ಡಿ ಕೆಳಗಡೆ ಮೂವ್ ಆಗುತ್ತಾ ಹೇಳ್ಬೋದಾ. ನೋಡಿ, ಇನಿಷಿಯಲಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ, ಆಯ್ತಾ. ಇನಿಷಿಯಲಿ ಕರೆಂಟ್ ಸ್ವಲ್ಪ ಇಂಡ್ಯೂಸ್ ಆಗುತ್ತೆ ಬಿಕಾಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಎ ಬಿ ಸಿ ಡಿ ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಆಯ್ತಾ. ಸೊ ಈಗ ಇದು ಈ ಡೈರೆಕ್ಷನ್ ಅಲ್ಲಿ ಇದೆ. ಈಗ ಏನಾಗುತ್ತೆ ಅಂತ ಕೇಳ್ತಿರೋದು ನಾನು. ಈಗ ನೀವು ರೈಟ್ ಹ್ಯಾಂಡ್, ಆಗ ನಾವು ಲೆಫ್ಟ್ ಹ್ಯಾಂಡ್ ರೂಲ್ ಹಾಕಿದ್ವಲ್ಲ, ಅದೇ ತರ ರೈಟ್ ಹ್ಯಾಂಡ್ ರೂಲ್ ಅಲ್ಲಿ ನಿಮ್ಮ ಬೆರಳನ್ನ ಎಕ್ಸ್ಪ್ಯಾಂಡ್ ಮಾಡಿ ನೋಡಿ ಸರಿಯಾಗಿ, ಆಯ್ತಾ. ಸೊ ನಿಮ್ಮ ಮಿಡಲ್ ಫಿಂಗರ್ ರೆಪ್ರೆಸೆಂಟ್ಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನೊಂದು ಥಂಬ್ ಡೈರೆಕ್ಷನ್ ಯಾವ ಸೈಡ್ ತೋರಿಸ್ತಿದೆ ಅಂತ ನಂಗೆ ಹೇಳ್ಬೇಕು. ಅಪ್ಪ, ಡೌನಾ, ಎರಡೇ ಆಪ್ಷನ್. ಸರಿಯಾಗಿ ನಿಮ್ಮ ಬೆರಳನ್ನ ಸ್ಟ್ರೆಚ್ ಮಾಡಿ ಅಲ್ಲಿಗೆ ಅಪ್ಲೈ ಮಾಡಿ. So Samant, upward. Okay, yeah, it is upward. ಯಾಕೆ ಹೇಳಿ, ನಿಮ್ಮ ಬೆರಳನ್ನ ಕರೆಕ್ಟ್ ಆಗಿ ನೋಡಿ. ಈಗ ರೈಟ್ ಹ್ಯಾಂಡ್ ಅನ್ನ ನಾವು ತಂದ್ರೆ, ಸೊ ಮಿಡಲ್ ಫಿಂಗರ್ ಶೋಸ್ ದ ಮ್ಯಾಗ್ನೆಟಿಕ್ ಡೈರೆಕ್ಷನ್ ಈ ತರ, ಆಯ್ತಾ. ಅಂಡ್ ಇನ್ನೊಂದು ಫಿಂಗರ್ ವಿಚ್ ಶೋಸ್ ದ ಡೈರೆಕ್ಷನ್ ಆಫ್ ದ, ಈಗ ನಾನು ಆಗಿನ ಇದನ್ನು ತೋರಿಸ್ಲಿಕ್ಕೆ ಆಗ್ತದ ನೋಡ್ತಾನೆ. ಓಕೆ, ಜಸ್ಟ್ ಗಿವ್ ಮಿ ಅ ಮಿನಿಟ್. ಓಕೆ, ಸೊ ಇಲ್ಲಿ ನೋಡಿ, ಈಗ ಒಂದ್ ಸ್ವಲ್ಪ ರೈಟ್ ಹ್ಯಾಂಡ್ಗೋಸ್ಕರ ಅವರು ಇದನ್ನ ಚೇಂಜ್ ಮಾಡಿದ್ದಾರೆ, ಬಟ್ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಚೇಂಜ್ ಮಾಡಿಲ್ಲ. ಟೆಕ್ಸ್ಟ್ ಬುಕ್ ಅಲ್ಲಿ ಅದೇ ತರ ಇದೆ. ಸೊ ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ. ಇಲ್ಲಿ ನೋಡಿ ಈ ತರ. ಓಕೆ, ಸೊ ಇದೀಗ ಕಾಯಿಲ್ ಈ ತರ ಇದ್ರೆ ನೋಡಿ, ಇದು ಡೈರೆಕ್ಷನ್ ಫೀಲ್ಡ್. ನೋಡಿ, ಇದು ನಾರ್ತ್ ಸೌತ್ ಈಚೆ ಇಟ್ಟಿದ್ದಾರೆ, ಆಯ್ತಾ. ನಮ್ಮದ್ರಲ್ಲಿ ಈಚೆ ಇದೆ, ಬಟ್ ಅದು ಅಷ್ಟೇನು ಚೇಂಜ್ ಆಗಲ್ಲ. ಇದು ಶೋಸ್ ಡೈರೆಕ್ಷನ್, ಎಲೆಕ್ಟ್ರಿಕ್ ಕರೆಂಟ್ ಈ ತರ ತೋರಿಸ್ತಿದೆ. ಇದು ಡೈರೆಕ್ಷನ್ ಆಫ್ ಫೀಲ್ಡ್. ಸೊ ಫೋರ್ಸ್ ಮೇಲ್ಗಡೆ ತೋರಿಸ್ತದೆ. ಸೊ ಅದೇ ತರ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲಿ ನೋಡಿ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಸಹ ಅದೇ ಆಗೋದು, ಈ ತರ ಕರೆಂಟ್ ಈ ತರ ಇದು. ಸೊ ಫೋರ್ಸ್ ವಿಲ್ ಬಿ ಅಪ್ವರ್ಡ್. ಓಕೆ, ರೈಟ್ ಹ್ಯಾಂಡ್ ರೂಲ್ ಅನ್ನ ನೀವು ಅಪ್ಲೈ ಮಾಡಿದಾಗ. ಓಕೆ, ಈ ತರ ಇರ್ತದೆ. ಇದು ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಇದು ಎಲೆಕ್ಟ್ರಿಕ್ ಕರೆಂಟ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಫೋರ್ಸ್ ವಿಲ್ ಬಿ ಅಪ್ವರ್ಡ್, ಆಯ್ತಾ. ಸೊ ಈಗ ಏನಾಯ್ತು, ಎ ಬಿ ಮೇಲ್ಗಡೆ ಮೂವ್ ಆಗ್ತದೆ. ಹಾಗಾದ್ರೆ ಸಿ ಡಿ ಏನಾಗ್ಬೇಕು, ಸಿ ಡಿ ಏನಾಗ್ಬೇಕಾಗ, ಸಿ ಡಿ ಡೌನ್ವರ್ಡ್ ಮೂವ್ ಆಗ್ಬೇಕು ಅಲ್ವಾ, ಬಿಕಾಸ್ ಕರೆಂಟ್ ಡೈರೆಕ್ಷನ್ ಉಲ್ಟಾ ಇದೆ. ಆಗಿ ಈಗ ಏನಾಗುತ್ತೆ, ಸಿ ಡಿ ಈಚೆ ಬರ್ತದೆ ಈ ತರ ಆಗಿ.
ಸಿ ಡಿ ಈ ಕಡೆಗೆ ಬರ್ತದೆ, ಆಯ್ತಾ. ಸೊ ಈ ಕಡೆ ಬಂದಾಗ ಪುನಃ ಕರೆಂಟ್ ಯಾವ ತರ ಇಂಡ್ಯೂಸ್ ಆಗುತ್ತೆ, ಈ ತರನೇ ಆಗ್ಬೇಕು ಕರೆಂಟ್ ಇಂಡ್ಯೂಸ್, ಆಯ್ತಾ. ಸೊ ಇದೇನಾಯ್ತು, ಡಿ ಸಿ ಬಿ ಎ ಈ ತರ. ಸೊ ಇದು ಈ ತರ ಬರ್ತದೆ ಕರೆಂಟ್. ಸೊ ಈಗ ನೋಡಿ ಏನಾಯ್ತು, ಕರೆಂಟ್ ಡೈರೆಕ್ಷನ್ ಚೇಂಜ್ ಆಯ್ತು. ಹಾಗಾದ್ರೆ ಬ್ಯಾಟ್ರಿ ಇತ್ತು, ಬಟ್ ಈಗ ಬ್ಯಾಟ್ರಿ ಇಲ್ಲ, ಬ್ಯಾಟ್ರಿ ಇಲ್ಲದೇನೆ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಿದೆ. ಓಕೆ, ಸೊ ಅದಕ್ಕೆ ಇದನ್ನ ನಾವು ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೇವೆ. ದಿಸ್ ಇಸ್ ನೋನ್ ಆಸ್ ಅಲ್ಟರ್ನೇಟಿಂಗ್ ಕರೆಂಟ್. ಕರೆಂಟ್ ಚೇಂಜ್ ಆಗ್ತದೆ, ಓಕೆ, ಅಂದ್ರೆ ಡೈರೆಕ್ಷನ್ ಚೇಂಜ್ ಆಗ್ತದೆ. ಒಮ್ಮೆ ಎ ಬಿ ಸಿ ಡಿ ಮತ್ತೊಮ್ಮೆ ಡಿ ಸಿ ಬಿ ಎ, ಬಟ್ ಆಗ ಸಹ ಚೇಂಜ್ ಆಗಿತ್ತು, ಬಟ್ ಅದು ಡಿ ಸಿ, ಆಯ್ತಾ. ಇದು ಎ ಸಿ. ಅಂದ್ರೆ ಏನರ್ಥ, ಒಮ್ಮೆ ಎ ಬಿ ಸಿ ಡಿ ಅಲ್ಲಿ ಕರೆಂಟ್ ಹೋಗುವಾಗ ಇದು ಕರೆಂಟ್ ಈ ತರ, ಆಯ್ತಾ. ಡಿ ಸಿ ಬಿ ಎ ಆಗುವಾಗ ಇದು ಕರೆಂಟ್. ಸೊ ಈ ತರ ಕರೆಂಟ್ ಸೈಕಲ್ ಬರ್ತದೆ. ಇದನ್ನ ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ನಾವು ಕರಿತೇವೆ. ಓಕೆ, ಸೊ ದಿಸ್ ಇಸ್ ಹೌ ಎಲೆಕ್ಟ್ರಿಸಿಟಿ ವಿಲ್ ಬಿ ಪ್ರೊಡ್ಯೂಸ್ಡ್ ಫ್ರಮ್ ಅ ಜನರೇಟರ್. ಓಕೆ, ಫಸ್ಟ್ ಇದು ಮೂವ್ ಆಗುವ ಹಾಗೆ ಮಾಡಿದ್ರೆ ಮತ್ತೆ ಕರೆಂಟ್ ಇಂಡ್ಯೂಸ್ ಆಗ್ತಾ ಹೋಗ್ತದೆ, ಅದನ್ನ ರೊಟೇಷನ್ ಆಗ್ತಾ ಹೋಗ್ತದೆ. ಈಗ ಇಂಡ್ಯೂಸ್ ಆಗ್ತಾ ಹೇಗೆ ಅಂತ ಗೊತ್ತಲ್ಲ, ನಾವೀಗ ನೋಡಿದ್ದೇವೆ ಅಲ್ಲಿ ಇದರಲ್ಲಿ ಯಾವ್ದ್ರಲ್ಲಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಅಂತ, ಹೌದಾ. ಸೊ ಅದೇ ತರ ಇಲ್ಲಿ ಕೂಡ ಇದು ರೊಟೇಟ್ ಆದ ಹಾಗೆ ನಿಮಗೆ ಚೇಂಜ್ ಆಗ್ತಾ ಹೋಗ್ತದೆ. ಅದಕ್ಕೆ ಇಲ್ಲಿ ನಮಗೆ ಅಲ್ಟರ್ನೇಟಿಂಗ್ ಕರೆಂಟ್ ಸಿಗುದು, ಬೇರೆ ಬೇರೆ ಮೂಮೆಂಟ್. ನಾನು ಫಸ್ಟ್ ಹೇಳಿದೆ ನಿಮಗೆ, ನಮ್ಮ ಮನೆಗೆ ಬರೋದು ಅಲ್ಟರ್ನೇಟಿಂಗ್ ಕರೆಂಟ್, ಡಿ ಸಿ ಅಲ್ಲ. ಯಾಕೆಂದ್ರೆ ಡಿ ಸಿ ಜಾಸ್ತಿ ಪವರ್ ಕನ್ಸಂಪ್ಷನ್ ಆಗುತ್ತೆ, ಎ ಸಿ ಆಗುದಿಲ್ಲ ಅಂತ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಜನರೇಟ್ ಎಲೆಕ್ಟ್ರಿಸಿಟಿ. ಓಕೆ, ಅರ್ಥ ಆಯ್ತಾ ಜನರೇಟರ್. ಸೊ ಇದನ್ನ ನೀವು ಓದಿ ಮತ್ತೆ, ಬಟ್ ನಿಮಗೆ ಕರೆಕ್ಟ್ ಆಗಿ ಲೆಫ್ಟ್ ಹ್ಯಾಂಡ್ ರೂಲ್ ಮತ್ತೆ ರೈಟ್ ಹ್ಯಾಂಡ್ ರೂಲ್ ಅನ್ನ ಹಾಕ್ಲಿಕ್ಕೆ ಬರ್ಬೇಕು, ಯಾವಾಗ ಹೇಗೆ ಹಾಕ್ಬೇಕು ಅಂತ. ಕೈಯನ್ನ ಬಿಡಿಸಿ ಓಪನ್ ಮಾಡಿ ಅಲ್ಲಿ ಹಿಡಿಬೇಕು, ಅದಕ್ಕೆ ಆಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ಅರ್ಥ ಆದ್ರೆ ಅರ್ಥ ಆಯ್ತು ಅಂತ ಹೇಳಿ. ಸೊ ಐ ಕ್ಯಾನ್ ಕಂಟಿನ್ಯೂ ಅನ್ಸುತ್ತೆ ಟು ದ ಲಾಸ್ಟ್ ಟಾಪಿಕ್. Okay, let's move to the last topic, and it's interesting as well. ನೋಡಿ, ಇದನ್ನ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ. ಫ್ರೀಕ್ವೆನ್ಸಿ ಆಫ್ ಎ ಸಿ ಇಸ್ 50 ಹರ್ಟ್ಸ್, ಆಯ್ತಾ. ಅಡ್ವಾಂಟೇಜ್ ಆಫ್ ಎ ಸಿ ಡಿ ಸಿ ಇಸ್ ಎಲೆಕ್ಟ್ರಿಕ್ ಪವರ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಓವರ್ ಅ ಲಾಂಗ್ ಡಿಸ್ಟೆನ್ಸ್ ವಿದೌಟ್ ಮಚ್ ಆಫ್ ಲಾಸ್ ಆಫ್ ಎನರ್ಜಿ. ಸೊ ಇದನ್ನ ನಾನು ಎಲೆಕ್ಟ್ರಿಸಿಟಿ ಇದ್ರಲ್ಲೇ ಹೇಳಿದ್ದೇನೆ, ಬಟ್ ಪುನಃ ಓದ್ಕೊಳ್ಳಿದ್ದೇನೆ, ಆಯ್ತಾ. ಸರಿ, ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್, ಆಯ್ತಾ. ಸೊ ಇದು ಏನು ಅಂದ್ರೆ, ಈಗ ನಮ್ಮ ಮನೆಯಲ್ಲಿ ನೀವು ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾರು ಪ್ಲಗ್ ಬಾಕ್ಸ್ ನೋಡಿ, ಆಚೆ ಈಚೆ ಎಲ್ಲಾರು ಕೂತಿದ್ರೆ, ಅಲ್ಲ ಹೊರಗಡೆ ಕೂತವ್ರಿಗೆ ನೋಡ್ಲಿಕ್ಕಾಗಲ್ಲ, ಮನೆಗೆ ಹೋದಾಗ ನೋಡಿ, ಆಯ್ತಾ. ಪ್ಲಗ್ ಬಾಕ್ಸ್ ನೋಡಿರ್ತೀವಿ, ಹೌದಾ. ಪ್ಲಗ್ ಹೇಗಿರುತ್ತೆ, ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. 5 ಆಂಪಿಯರ್ ಓಕೆ, ಕಾಣಿಸ್ತಿದೆ ಅಲ್ಲ ನಿಮಗೆ? ಪ್ಲಗ್ ಬೋರ್ಡ್ ಕಾಣಿಸ್ತಿದ್ಯಾ ನಾನು ತೋರಿಸ್ತಿರೋದು? ಕಾಣಿಸ್ತಿದೆ ಅಲ್ಲ? ಓಕೆ, ಸೊ ಈ ಪ್ಲಗ್ ಬೋರ್ಡ್ ಇದೆ ಅಲ್ಲ, ಇದನ್ನ ನಾವು 5 ಆಂಪಿಯರ್ ಪ್ಲಗ್ ಬೋರ್ಡ್ ಕರಿತೇವೆ. ಸೊ ಇದನ್ನ ನಾವು ಯೂಸ್ ಮಾಡೋದು ಲೋ ಪವರ್ ಡಿವೈಸಸ್. ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಪವರ್ ಅಂದ್ರೆ ಏನು ಅಂತ ಹೇಳಿದ್ದೆ ಅಲ್ವಾ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ. ಸೊ ಪವರ್ ಅಂದ್ರೆ ಅದು 2200 ಎಲ್ಲ ಇದೆ. ಈಗ ಫಾರ್ ಎಕ್ಸಾಂಪಲ್ ಇನ್ವರ್ಟರ್ ಇದೆಲ್ಲ, ಸಾರಿ ಇನ್ವರ್ಟರ್ ಹೇಳ್ತಾನೆ, ವಾಷಿಂಗ್ ಮೆಷಿನ್ ಉಂಟಲ್ಲ. ಸೊ ಇದನ್ನ ನಿಮ್ಮ ಈ ಪ್ಲಗ್ ಕನೆಕ್ಟ್ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲ. ಅದಕ್ಕೆ ನಾವು 15 ಆಂಪಿಯರ್ ಪ್ಲಗ್ ಯೂಸ್ ಮಾಡ್ಬೇಕು. ನೀವು ಬೇಕಿದ್ರೆ ನೋಡಿ, ಫ್ರಿಡ್ಜ್ ಇದು, ವಾಷಿಂಗ್ ಮೆಷಿನ್ ಇದು, ಇದರದೆಲ್ಲ ಪ್ಲಗ್ ತುಂಬಾ ದೊಡ್ಡದಿರುತ್ತೆ. ಬಟ್ ಅದೇ ನಮ್ಮ ಟಿವಿದು ಅಥವಾ ಲ್ಯಾಪ್ಟಾಪ್ಗೆ ಚಾರ್ಜರ್ ಕನೆಕ್ಟ್ ಮಾಡೋದು, ಇದರದೆಲ್ಲ ಈ ತರದ್ರಲ್ಲೇ ಆಗುತ್ತೆ, ಹೌದಾ. ಸೊ ಇದು 5 ಆಂಪಿಯರ್ ಪ್ಲಗ್, ಆಯ್ತಾ. ಸೊ ಇದರಲ್ಲಿ 3 ಇದೆ, ಆಯ್ತಾ. ಈ ತರ ಪಿನ್ ಬರುತ್ತೆ ನೋಡಿ, 3 ಪಿನ್ಗಳು ಬರ್ತದೆ ನಿಮಗೆ ಕನೆಕ್ಟ್ ಮಾಡ್ಲಿಕ್ಕೆ, ಆಯ್ತಾ.
ಅದು ಪವರ್ ಜಾಸ್ತಿ ಇದ್ದ ಹಾಗೆ, ಫಾರ್ ಎಕ್ಸಾಂಪಲ್ ಟಿವಿದು, ಲ್ಯಾಪ್ಟಾಪ್ ಇದು ಚಾರ್ಜರ್ ಎಲ್ಲ ನೋಡಿ 3 ಪಿನ್ ಇರ್ತದೆ. ಅದೇ ಈಗ ನಿಮ್ಮ ಬ್ಯಾಟ್ರಿ, ಈಗ ಫಾರ್ ಎಕ್ಸಾಂಪಲ್ ಸ್ಪೀಕರ್ ಇದು ಅಥವಾ ನಿಮ್ಮ ಏನ್ ಹೇಳುದು ಮೊಬೈಲ್ ಚಾರ್ಜರ್, ಇದಕ್ಕೆಲ್ಲ 2 ಪಿನ್ ಸಾಕು, 3 ಬೇಕಂತ ಇಲ್ಲ. ಸೊ ಈ 3ನೇದು ಏನು ಅಂದ್ರೆ ಅದು ಅರ್ಥಿಂಗ್. ಆಯ್ತಾ? ಇದರಲ್ಲಿ ಒಂದು ನಿಮ್ ಫೇಸ್ ಇರ್ತದೆ, ಇನ್ನೊಂದು ನ್ಯೂಟ್ರಲ್ ಇರ್ತದೆ. ಸೊ ಅದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತೇನೆ ಈ ವೈರಿಂಗ್ ಇದ್ರಲ್ಲಿ. ಆಯ್ತಾ? ಸೊ ಈಗ ನಿಮಗೆ ಸಾರಿ ಶೇರಿಂಗ್ ಸ್ಟಾಪ್ ಆಯ್ತು. ಇಲ್ಲಿ ನೋಡಿ, ಇದು ನೋಡಿ. ಆಯ್ತಾ? ಸೊ ಈಗ ಇದರಲ್ಲಿ ನ್ಯೂಟ್ರಲ್ ಮತ್ತೆ ಫೇಸ್. ಸೊ ನೀವೆಲ್ಲ ನೋಡಿರ್ಬೋದು, ಎಲ್ಲಿ ನಿಮಗೆ ರೆಡ್ ವೈರ್ ಕಾಣ್ತದೆ ಸೊ ಅದರಲ್ಲಿ ಕರೆಂಟ್ ಇದೆ ಅಂತ ಅರ್ಥ, ಅದು ಫೇಸ್ ಅಂತ ಕರೀತಾರೆ ಅಥವಾ ಲೈವ್ ವೈರ್. ಸೊ ಅದರಲ್ಲಿ ಕರೆಂಟ್ ಇದೆ. ಆಯ್ತಾ? ಸೊ ಅದೇ ನೋಡಿ, ಈಗ ಫಾರ್ ಎಕ್ಸಾಂಪಲ್ ವೈರ್ಗಳಲ್ಲಿ ಹಾಗೆ ಒಂದು ವೈರಲ್ಲಿ ಕೂತ್ರೆ ಸಾಯಲ್ಲ, ಅದು ಇನ್ನೊಂದಕ್ಕೆ, ಈಗ ನೋಡಿ ಇದು ಮತ್ತೆ ಇದಕ್ಕೆ 2ಕ್ಕೆ ಕಾಲಿಟ್ರೆ ಅದು ಸಾಯುತ್ತೆ. ಯಾಕೆ ಹೇಳಿ? ಶಾಕ್ ಹೊಡೆಯುತ್ತೆ. ಯಾಕೆಂದ್ರೆ ಅದು ಕ್ಲೋಸ್ ಸರ್ಕ್ಯೂಟ್ ಆಗುತ್ತೆ. ಬಟ್ ಬರೀ ಲೈವ್ ವೈರ್ ಇಟ್ಕೊಂಡ್ರೆ ಅದು ಅರ್ಥನ್ ಮುಟ್ಟಿದ್ರೆ ಆಗುತ್ತೆ. ಈಗ ನಾವು ಸಹ ಅಷ್ಟೇ ಚಪ್ಪಲಿ ಎಲ್ಲ ಹಾಕ್ಬೇಕು ಅಂತ ಹೇಳೋದು ಅದಕ್ಕೆ, ಅಂದ್ರೆ ನಾವು ಗ್ರೌಂಡ್ ಇಂದ ಸಪರೇಟ್ ಆದ್ರೆ ಅದು ನಮ್ಮ ಬಾಡಿ ಥ್ರೂ ಪಾಸ್ ಆಗಲ್ಲ. ಅಂದ್ರೆ ಅದು ಸರ್ಕ್ಯೂಟ್ ಕ್ಲೋಸ್ ಆದ್ರೆ, ಅಂದ್ರೆ ಈಗ ಇಲ್ಲಿ ನೀವಿದ್ದೀರಿ ಅಂದ್ರೆ ಇದು ಗ್ರೌಂಡ್, ಅಂದ್ರೆ ಈಗ ಈ ಲೈವ್ ವೈರ್ ಅನ್ನ ನೀವು ಮುಟ್ಟಿದ್ರಿ. ಆಯ್ತಾ? ಮುಟ್ಟಿದಾಗ ಇಲ್ಲಿಂದ ಇಲ್ಲಿ ಕನೆಕ್ಷನ್ ಇಲ್ಲ ಅಂದ್ರೆ ನಿಮಗೆ ಶಾಕ್ ಹೊಡೆಯಲ್ಲ. ಬಟ್ ಎಲ್ಲಾದ್ರೂ ಕನೆಕ್ಷನ್ ಬಂತು ಅಥವಾ ಎಲ್ಲಾದ್ರೂ ಸ್ವಲ್ಪ ವಾಟರ್ ಇದ್ದಿದೆ ಅಂದ್ರೆ ಕೂಡ್ಲೆ ಶಾಕ್ ಹೊಡೆಯುತ್ತೆ. ಓಕೆ, ಸೊ ಅದು ಪ್ರಾಬ್ಲಮ್. ಓಕೆ, ಸೊ ಅದು ಲೈವ್ ವೈರ್. ಸೊ ಎಲ್ಲೆಲ್ಲಿ ನಿಮಗೆ ಸರ್ಕ್ಯೂಟ್ ಅಲ್ಲಿ ಅಥವಾ ರೆಡ್ ವೈರ್ ಕಾಣುತ್ತೆ ಅದು ಲೈವ್ ವೈರ್ ಅಂತ ಅರ್ಥ. ಬ್ಲಾಕ್ ವೈರ್ ಅಂದ್ರೆ ನ್ಯೂಟ್ರಲ್ ವೈರ್, ಅಲ್ಲಿ ಕರೆಂಟ್ ರಿವರ್ಸ್ ಹೋಗುವಂಥದ್ದು. ಆಯ್ತಾ? ಅದನ್ನ ನ್ಯೂಟ್ರಲ್ ವೈರ್ ಅಂತ ಕರಿತೇವೆ ನಾವು. ಸೊ ಇದು ನಾವು ನ್ಯೂಟ್ರಲ್ ವೈರ್, ಇದೆ 2 ಪಿನ್ ಆಯ್ತು. 3ನೇ ಪಿನ್ ಇದೆ ಅಲ್ಲ, ಅದು ಅರ್ಥಿಂಗ್. ಅಂದ್ರೆ ಈಗೀಗ ಸ್ವಲ್ಪ ಕಡಿಮೆ, ಈಗೆಲ್ಲ ಪ್ಲಾಸ್ಟಿಕ್ ಬಾಡಿಗಳು. ಮೊದಲೆಲ್ಲ ಈ ಮೆಟಲ್ ಬಾಡಿ ಜಾಸ್ತಿ ಇರ್ತಿತ್ತು, ಟಿವಿ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು. ಸೊ ನಿಮಗೆ ಅದರ ಸೈಡ್ ಅಲ್ಲೆಲ್ಲ ಮುಟ್ಟಿದ್ರೆ ಶಾಕ್ ಹೊಡೆಯುದು. ಅದೇ ಯಾಕೆಂದ್ರೆ ಅರ್ಥಿಂಗ್ ಸರಿ ಇಲ್ಲದಿದ್ರೆ, ಅಂದ್ರೆ ಸ್ವಲ್ಪ ಹೈ ಪವರ್ ಇದ್ದಾಗ ಏನೋ ಅರ್ಥಿಂಗ್ ಎಫೆಕ್ಟ್ ಬರ್ತದೆ. ಸೊ ಅದಕ್ಕೆ ಈ 3rd ಪಿನ್ ಏನ್ ಮಾಡ್ತದೆ, ನಿಮ್ಮ ಬಾಡಿ ಅಂದ್ರೆ ಲ್ಯಾಪ್ಟಾಪ್ ಇದ್ ಬಾಡಿ ಆಗಿರ್ಬೋದು, ಟಿವಿ ಬಾಡಿ ಆಗಿರ್ಬೋದು, ಅಥವಾ ರಿಸೀವರ್ ಬಾಡಿ ಆಗಿರ್ಬೋದು, ಅದರಲ್ಲಿರುವ ಸ್ವಲ್ಪ ಕರೆಂಟ್ ಅನ್ನ ಅದು ಅರ್ಥಿಂಗ್ ಮಾಡ್ತದೆ. ನೋಡಿ, ನಿಮ್ಮ ಮನೆ ಅರ್ಥಿಂಗ್ ಸರಿ ಇಲ್ಲದಿದ್ರು ಶಾಕ್ ಹೊಡೀತದೆ. ಸೊ ಲ್ಯಾಪ್ಟಾಪ್ ಅಥವಾ ಏನೋ PC, ರಿಫ್ರಿಜರೇಟರ್, ಸೊ ಇಂಥದೆಲ್ಲ ನಾವು ಯೂಸ್ ಮಾಡ್ತೀವಿ ಅಂತ ಆದ್ರೆ ನಮಗೆ ಒಂದು ಒಳ್ಳೆ ಅರ್ಥಿಂಗ್ ಬೇಕು. ನಿಮ್ಮ ಮನೆಯ ಸೈಡ್ ಅಲ್ಲಿ ಹಾಕಿರ್ತಾನೆ, ಗೊತ್ತಿಲ್ಲ, ಗುಂಡಿ ತೆಗೆದು ಉಪ್ಪೆಲ್ಲ ಹಾಕಿ ಎಲ್ಲ ಮಾಡಿರ್ತಾರೆ. ಇದು ಅರ್ಥಿಂಗ್ ಮಾಡಿರೋದು, ಗ್ರೌಂಡ್ ಅಂತ ಹೇಳ್ತಾರೆ. ಓಕೆ, ಸೊ ಅದು ಅರ್ಥಿಂಗ್ ಇರ್ತದೆ. ಸೊ ನಮ್ಮ ಮನೆಗೆ ಬರೋದು 220 ವೋಲ್ಟ್, ಇನ್ನೊಂದು 15 ಆಂಪಿಯರ್ ಅಲ್ಲ, 15 ಆಂಪಿಯರ್ ಪ್ಲಗ್. ಅದು ನಾನು ಆಗ್ಲೇ ಹೇಳಿದೆ, ನೀವು ಇದನ್ನೆಲ್ಲ ಫ್ರಿಡ್ಜ್ ಇದೆಲ್ಲ ನೋಡಿದಿರಲ್ಲ. ಸೊ ತುಂಬಾ ದೊಡ್ಡ ಇರುತ್ತೆ ಪ್ಲಗ್ ಅಂಡ್ ಅಗಾಲ ಇರುತ್ತೆ ಸ್ಪೇಸಿಂಗ್. ಅದಕ್ಕೆ ನಿಮ್ಮ ಇದನ್ನೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ಕೆಲವು ಪ್ಲಗ್ಗಳಲ್ಲಿ, ಯಾಕೆಂದ್ರೆ ಅದು ಸ್ವಲ್ಪ ವಿಡ್ತ್ ಜಾಸ್ತಿ ಇರುತ್ತೆ. ಅದು 15 ಆಂಪಿಯರ್. ಅದು ಯಾವ ಯೂಸ್ ಮಾಡ್ತೇವೆ ನಾವು? ಹೈ ಪವರ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡುವಾಗ ನಾವು ಅದನ್ನು ಯೂಸ್ ಮಾಡ್ತೇವೆ. ಓಕೆ, ಸೊ ಇದು ನಮ್ಮ ಪವರ್ ಇದನ್ನ ಮನೆಯಲ್ಲಿ ಹೇಗೆ ಯೂಸ್ ಮಾಡ್ತೀವಿ. ಓಕೆ, ಸೊ ಇದಿಷ್ಟು ನಾನು ನಿಮ್ಗೆ ಹೇಳಿದ್ದೇನೆ. ಇಲ್ಲಿ ಈ ಚಾಪ್ಟರ್ ಮುಗೀತು. ಆಯ್ತಾ? ಸೊ ಇದರಲ್ಲಿ ಫ್ಯೂಸ್ ಇದು ನಾನು ಮೊನ್ನೆ ಹೇಳಿದ್ದೇನಲ್ಲ. ಫ್ಯೂಸ್ ಯಾಕೆ ಯೂಸ್ ಮಾಡ್ತೇವೆ ಅಂದ್ರೆ, ಒಂದು ಕರೆಂಟ್ ಏನೋ ಜಾಸ್ತಿ ಬಂದಾಗ ನಿಮಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಬಾರ್ದು. ಹೌದಾ? ಸೊ ಆಗ ಫ್ಯೂಸ್ ಕಟ್ ಆಯ್ತು ಅಂದ್ರೆ ನಮ್ಮ ಮನೆ ಎಲೆಕ್ಟ್ರಿಕಲ್ ಇದು ಸೇಫ್ ಇತ್ತು. ಈಗೆಲ್ಲ ನೀವು ನೋಡಿರ್ತೀರಿ MCB ಅಂತ ಯೂಸ್ ಮಾಡ್ತೇವೆ ಅಲ್ವಾ? ಸೊ ಅದು MCB ನಿಮಗೆ ಇಮಿಡಿಯೇಟ್ ಟ್ರಿಪ್ ಆಗ್ತದೆ. ಟ್ರಿಪ್ ಆಗಿ ನೀವು ಪುನಃ ಕರೆಂಟ್ ಅದನ್ನ ಮೇಲೆ ಮಾಡಿದ್ರೆ ಆನ್ ಆಗ್ತದೆ. ಫ್ಯೂಸ್ ಆದ್ರೆ ಏನು, ನೀವು ಆ ವೈರ್ ಅನ್ನ ಬಿಚ್ಚಿ ಪುನಃ ಅದಕ್ಕೆ ಇನ್ನೊಂದು ವೈರ್ ಹಾಕುದು, ಆ ತರ ಎಲ್ಲ ಮಾಡ್ಬೇಕು. ಬಟ್ ಇದಾದ್ರೆ ಆ ತರ ಅಲ್ಲ. ಸೊ ಅದು ಶಾರ್ಟ್ ಸರ್ಕ್ಯೂಟ್ ಎಲ್ಲ ಆದ್ರೆ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಿ. ನೋಡಿ, ಇದನ್ನೆಲ್ಲ ಇಲ್ಲಿ ಹೇಳಿದ್ದಾರೆ. ನಾನೀಗ ಹೇಳಿದನ, ಮೆಟಾಲಿಕ್ ಬಾಡಿ ಇಸ್ ಕನೆಕ್ಟೆಡ್ ಟು ಅ ವೈರ್ ವಿಚ್ ಇಸ್ ಲೋ ರೆಸಿಸ್ಟೆನ್ಸ್ ಕಂಡಕ್ಟಿಂಗ್ ಪಾತ್ ಫಾರ್ ದ ಕರೆಂಟ್. So ensures that any leakage current in the metallic body of the appliance keeps potential to the earth. ಅದನ್ನ ನಾನು ಹೇಳಿದೆ, ಆಗ ನಮಗೆ ಶಾಕ್ ಹೊಡೆಯುವುದಿಲ್ಲ ಮೆಟಲ್ ಬಾಡಿಯಿಂದ ಅಲ್ಲ. ಬಟ್ ಈಗಿನ ಹೆಚ್ಚಿನದ್ದು ನಮಗೆ ಎಲ್ಲ ಇದರಲ್ಲಿ ಬರುತ್ತೆ, ಯಾವ್ದ್ರಲ್ಲಿ ಎಂತ ಹೇಳುದು, ಪ್ಲಾಸ್ಟಿಕ್ ಬಾಡಿನೇ ಇರ್ತದೆ ಜಾಸ್ತಿ. ಬಟ್ ಸ್ಟಿಲ್ ಮೆಟಾಲಿಕ್ ಬಾಡಿ ಇದ್ರೆ ದಟ್ ಹ್ಯಾಪನ್ಸ್.
ಓಕೆ, ಸೊ ಇದು ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಸಿಟಿ ಚಾಪ್ಟರ್. So this completes the chapter. So kindly read the summary once. Entire chapter the summary ಅನ್ನ ಓದಿ, ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ.